ಮೊದ್ಲಿಗೆ ಒಂದು ಹುಡುಗಿ ಕ್ಯಾಂಪಸ್ ಒಳಗಡೆ ನಿಂತಿರೋದನ್ನ ನೋಡ್ತೀವಿ. ಇವರೇ ಈ ಕಥೆಯ ನಾಯಕಿ ಶಿಯಾ ಅಂತ. ತನ್ನ ಫ್ರೆಂಡ್ನ ಮೀಟ್ ಮಾಡೋದಿಕ್ಕೆ ಅಂತ ಬಾಯ್ಸ್ ಹಾಸ್ಟೆಲ್ಗೆ ಬಂದಿರ್ತಾರೆ. ಆಗ ವಾರ್ಡನ್ ಇದು ಬಾಯ್ಸ್ ಹಾಸ್ಟೆಲ್, ಇಲ್ಲಿ ಹುಡುಗಿರ್ಗೆ ಜಾಗ ಇಲ್ಲ, ಇಲ್ಲಿಂದ ಹೋಗು ಅಂತ ಬೈತಾರೆ. ಆಗ ಶಿಯಾ ಆಚೆ ನಿಂತ್ಕೊಂಡು ಜಿಯು, ನಾನ್ ನಿನ್ನ ನೋಡ್ಬೇಕು ಅಂತ ಬಂದಿದ್ದೀನಿ, ನೀನು ಈಗ್ಲೇ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಾನೇ ಒಳಗಡೆ ಬರ್ಬೇಕಾಗುತ್ತೆ ಅಂತ ಹೇಳಿ ಕೂಗ್ತಿರ್ಬೇಕಾದ್ರೆ ಹೀರೋ ಇದನ್ನೆಲ್ಲ ಒಳಗಡೆ ಫೋನ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಅಲ್ಲಿಂದ ಎದ್ ಬರ್ತಾರೆ. ಇವರೇ ಈ ಕಥೆಯ ನಾಯಕ ಸಿಯು. ಶಿಯಾ ಸಿಯು ಮುಖ ನೋಡಿದ್ರೆ ಸಿಯು ಶಿಯಾ ಮುಖನ ನೋಡ್ತಾರೆ. ಈಗ ಶಿಯಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಸಿಯು ಬಂದಿ ಜ್ಯೂಸ್ ಕೊಡ್ತಾರೆ ಕುಡಿಯೋದಿಕ್ಕೆ. ಶಿಯಾ, ಸಿಯು ನಿನ್ನ ನೋಡಿ ತುಂಬಾ ಖುಷಿ ಆಯ್ತು, ಮೆಸೇಜ್ ಮಾಡ್ದೆ, ಕಾಲ್ ಮಾಡ್ದೆ, ಯಾವ್ದಕ್ಕೂ ಕೂಡ ನೀನು ರಿಪ್ಲೈ ಕೊಡ್ಲೇ ಇಲ್ಲ, ನೀನು ನನ್ನನ್ನ ಮೀಟ್ ಮಾಡೋದಿಕ್ಕೆ ಬರೋದಿಲ್ಲ ಅಂತ ಅನ್ನಿಸ್ತು, ಅದಕ್ಕೆ ನಾನೇ ನಿನ್ ಜೊತೆ ಒಂದ್ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದೆ. ಆಗ ಸಿಯು ಅದೇನ್ ವಿಷಯ ಕೇಳು ಅಂತ ಹೇಳ್ತಾರೆ. ಆಗ ಶಿಯಾ, ನಾನ್ ನಿನ್ನ ಇಷ್ಟಪಡ್ತಿದ್ದೀನಿ, ನೀನು ನನ್ನನ್ನ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸಿಯು, ಡೇಟ್ ಮಾಡೋದಿಕ್ಕೆ ನನ್ನ ಹತ್ರ ಸಮಯ ಇಲ್ಲ, ಈಗಾಗಲೇ ಟೈಮ್ ಆಗಿದೆ, ನೀನು ಮನೆಗೆ ಹೋಗು ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಆಗ ಶಿಯಾ ಸಿಯು ಬಟ್ಟೆ ಹಿಡ್ಕೋತಾರೆ. ಸಿಯು ಹೇಳ್ತಾರೆ, ಎಲ್ಲಾರ್ಗು ಅವ್ರದೇ ಆದ ಪರ್ಸನಲ್ ಲೈಫ್ ಅಂತ ಇರುತ್ತೆ, ಈಗಾಗಲೇ ಸಮಯ ಆಗಿದೆ, ಮನೆಗೆ ಹೋಗಿ ಓದ್ಕೋ ಅಂತ ಹೇಳ್ತಾರೆ. ಆಗ ಶಿಯಾ ತನ್ನ ಹತ್ರ ಇದ್ದ ಗೊಂಬೆನ ಸಿಯು ಕೈಗೆ ಕೊಡ್ತಾರೆ. ಸಿಯು ಅಲ್ಲಿಂದ ಹೋಗ್ತಾರೆ. ಶಿಯಾ ಕೊಟ್ಟಿದ್ದ ಗೊಂಬೆನ ನೋಡ್ತಾ ತುಂಬಾ ವರ್ಷಗಳ ಹಿಂದೆ ನಡೆದಿದ್ದ ಘಟನೆನ ನೆನಪು ಮಾಡ್ಕೋತಾರೆ. ಶಿಯಾ ಮನೆ ಖಾಲಿ ಮಾಡ್ಕೊಂಡು ಬಂದಿರ್ತಾರೆ. ಆಗ ಶಿಯಾ, ಅಮ್ಮ ನೀನು ನಿನ್ ತಮ್ಮ ಒಂದೇ ರೂಮಲ್ಲಿ ಇರಬೇಕು, ಇಲ್ಲಿ ಜಾಸ್ತಿ ರೂಮ್ಸ್ ಇಲ್ಲ. ಆಗ ಶಿಯಾ ತಮ್ಮ ಹಾಗೂ ಶಿಯಾ, ನಾವಿಬ್ರು ಒಂದೇ ರೂಮಲ್ಲಿ ಇರೋದಿಲ್ಲ ಅಮ್ಮ, ನಾನು ಈಗಾಗಲೇ ದೊಡ್ಡೋಳಾಗಿದ್ದೀನಿ, ನನಗೆ ಸಪ್ರೇಟ್ ರೂಮ್ ಬೇಕು. ಆಗ ಅವರಮ್ಮ ಬೈತಾರೆ, ನಿಮ್ಮಪ್ಪ ಏನು ಶ್ರೀಮಂತರಲ್ಲ, ಇರೋ ರೂಮ್ಗಳಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಆಗ ಅವ್ರ ತಂದೆ ಹೇಳ್ತಾರೆ, ನಾನು ಇವರಿಬ್ರಿಗೂ ರೂಮ್ಗಳನ್ನ ರೆಡಿ ಮಾಡ್ಕೋತೀನಿ, ಡಿನ್ನರ್ಗೆ ಹೋಗ್ಬೇಕು ರೆಡಿಯಾಗಿ ಅಂತ. ಈಗ ಸಿಯು ಮನೆಗೆ ಡಿನ್ನರ್ ಬಂದಿರ್ತಾರೆ. ಸಿಯು ತಂದೆ, ಶಿಯಾ ತಂದೆ ಇಬ್ರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಎಲ್ರು ಕೂಡ ಖುಷಿಯಿಂದ ಡಿನ್ನರ್ಗೆ ಕೂತಿರ್ಬೇಕಾದ್ರೆ ಶಿಯಾ ಅಮ್ಮ ಹೇಳ್ತಾರೆ, ಸಿಯು ನೀನು ಚಿಕ್ಕೋನಿದ್ದಾಗ ನಮ್ಮನೆಗೆ ಯಾವಾಗ್ಲೂ ಬರ್ತಾ ಇದೆ, ನೆನ್ಪಿದ್ಯಾ ಅಂತ. ಆಗ ಎಲ್ರು ಕೂಡ ನಗ್ತಾ ಖುಷಿಯಿಂದ ಊಟ ಮಾಡ್ತಿರ್ಬೇಕಾದ್ರೆ ಸಿಯು, ಅಂಕಲ್ ಆಂಟಿ ನೀವು ನಿಧಾನಕ್ಕೆ ಊಟ ಮಾಡಿ, ನನಗೆ ಊಟ ಸಾಕು. ಆಗ ಶಿಯು ತಂದೆ, ಯಾಕೆ ನೀನು ಊಟ ಮಾಡಲ್ವಾ? ಆಗ ಶಿಯು, ನಾನು ಸಂಜೆ ಆಗ್ಲೇ ಊಟ ಮಾಡಿದೆ, ನನಗೆ ಸಾಕು ಅಂತ ಹೇಳಿ ಸಿಯು ಅಲ್ಲಿಂದ ಎದ್ದೋದ್ರೆ ಸಿಯು ಫ್ರೆಂಡ್ಸ್ ಕೂಡ ಊಟ ಸಾಕು ಅಂತ ಹೇಳಿ ಸಿಯು ಫ್ರೆಂಡ್ಸ್ ಕೂಡ ಅಲ್ಲಿಂದ ಎದ್ದೋಗ್ತಾರೆ. ಆಗ ಶಿಯಾ ಮಾಡ್ತಾ ಕೂತಿರ್ಬೇಕಾದ್ರೆ ಶಿಯಾ ತಮ್ಮ, ಅಕ್ಕ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಶಿಯಾ ಅವನನ್ನ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಸಿಯು ರೂಮ್ ಕೂಡ ಅಲ್ಲೇ ಪಕ್ಕದಲ್ಲಿ ಇರುತ್ತೆ. ಸಿಯು ಫ್ರೆಂಡ್ಸ್, ಈ ಕಾಲದಲ್ಲಿ ಯಾರು ಕೂಡ ಅರೇಂಜ್ ಮ್ಯಾರೇಜ್ ಅನ್ನ ಆಗೋದಿಲ್ಲ, ಎಲ್ಲರೂ ಲವ್ ಮ್ಯಾರೇಜ್ ಆಗ್ತಾರೆ, ನಿನ್ನ ಫ್ಯೂಚರ್ ವೈಫು ಹೇಗಿದ್ದಾಳೆ, ಚೆನ್ನಾಗಿದ್ದಾಳ ಅಂತ ಕೇಳ್ತಾರೆ. ಅದನ್ನ ಶಿಯಾ ಕೇಳಿಸ್ಕೊಂಡು ರೂಮ್ ಹತ್ರ ಬರ್ತಾರೆ. ಅದೇ ಸಮಯಕ್ಕೆ ಸಿಯು ಅವ್ರ ಫ್ರೆಂಡ್ಸ್ಗೆ ಊಟಾಗಿ ಹೊಡಿತಿರ್ಬೇಕಾದ್ರೆ ಬಾಗ್ಲು ಬಡ್ದಿ ಸೌಂಡ್ ಬರುತ್ತೆ. ಸಿಯು ಫ್ರೆಂಡ್ಸ್ ಹೋಗಿ ಬಾಗ್ಲು ತೆಗಿತಾರೆ. ಅಲ್ಲಿ ಶಿಯಾ ನಿಂತಿರ್ತಾಳೆ. ಆಗ ಶಿಯಾ ಜಾನ್ಗೆ ಬೈತಾರೆ. ಮತ್ ಸಿಯು ಜಾನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿಗೆ ಶಿಯಾ ಕೂಡ ಟ್ಯಾಬ್ಲೆಟ್ ತಗೊಳ್ಳೋದಿಕ್ಕೆ ಅಂತ ಬಂದಿರ್ತಾರೆ. ಶಿಯಾನ ನೋಡಿ ಸಿಯು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಶಿಯಾ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಆಗ ಡಾಕ್ಟರ್ ಟ್ಯಾಬ್ಲೆಟ್ ಸಿಕ್ತು ತಗೊಳಮ್ಮ ಅಂತ ಕೊಡ್ತಾರೆ. ಆದ್ರೆ ಶಿಯಾ ಹತ್ರ ದುಡ್ಡು ಅಷ್ಟೊಂದು ಇರೋದಿಲ್ಲ. ಆಗ ಸಿಯುನೇ ಶಿಯಾಗೆ ಟ್ಯಾಬ್ಲೆಟ್ ತಗೊಳ್ಳೋದಿಕ್ಕೆ ದುಡ್ಡು ಕೊಡ್ತಾರೆ. ನೀನ್ ಅನ್ಕೊಂಡಾಗೆ ನನ್ನ ಫ್ರೆಂಡ್ಸ್ ಕೆಟ್ಟವರಲ್ಲ, ಅವರು ತುಂಬಾ ಒಳ್ಳೆಯವರು, ಸುಮ್ಮನೆ ತಮಾಷೆ ಮಾಡ್ತಿದ್ರು ಅಷ್ಟೇ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಶಿಯಾ ಸ್ಕೂಲ್ಗೆ ಹೋಗೋದಿಕ್ಕೆ ಅಂತ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಸಿಯು ಕೂಡ ಅದೇ ರೋಡಲ್ಲಿ ಹೋಗ್ತಿರ್ತಾರೆ. ಸಿಯುನ ನೋಡಿ ಶಿಯಾ ಅಲ್ಲಿಂದ ಓಡೋಗ್ತಾರೆ. ಆಗ ಸಿಯು ಶಿಯಾನ ನೋಡಿ, ರೋಡ್ ಇರೋದು ಈ ಕಡೆ, ಇವಳು ಯಾಕೆ ಅಲ್ಲೋದ್ಲು ಅಂತ ಹೇಳ್ತಾರೆ. ಕ್ಷಮಿಸಿ, ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ. ಸ್ಕೂಲ್ ನಲ್ಲಿ ಪ್ರೇಯರ್ ಆಗ್ತಾ ಇರುತ್ತೆ. ಶಿಯಾ ಬಂದು ಲೈನ್ಗೆ ನಿಂತ್ಕೋತಾರೆ. ಹಿಂದೆಯಿಂದ ಬಂದ ಟೀಚರು ಯಾಕೆ ಲೇಟು ಅಂತ ಕೇಳ್ತಾರೆ. ಶಿಯಾ ಟೀಚರ್ನ ನೋಡ್ದಲೆ ಸ್ಕೂಲ್ಗೆ ಬರೋ ದಾರಿ ಮರ್ತೋಯ್ತು ಅಂತ ಹೇಳ್ತಾರೆ. ಆಗ ಟೀಚರ್, ದಾರಿ ಮರ್ತೋಯ್ತಾ, ಹೋಗಿ ನಿಂತ್ಕೋ ಅಲ್ಲಿ ಅಂತ ಬೈತಾರೆ. ಅಷ್ಟ್ರಲ್ಲ ಆಗ್ಲೇ ಸಿಯು ಬಂದು ನಿಂತಿರ್ತಾರೆ. ಶಿಯಾ ಕೂಡ ಅಲ್ಲೇ ಹೋಗಿ ನಿಂತ್ಕೋತಾರೆ. ಮತ್ತೊಂದ್ ಕಡೆ ಶಿಯಾ ಸಿಯು ಇಬ್ರು ಕೂಡ ಕ್ಲಾಸ್ ರೂಮ್ ಅಲ್ಲಿ ಒಂದೇ ಬೆಂಚ್ ಅಲ್ಲಿ ಕೂತಿರ್ತಾರೆ. ಆಗ ಶಿಯಾ, ನಾಳೆ ನಾನು ಬೆಂಚ್ ನ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸಿಯು ಕೂಡ, ನಾನು ಕೂಡ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಟೀಚರ್ ಬಂದು, ಇವತ್ತು ಯಾರ್ಯಾರು ಯಾವ್ಯಾವ ಬೆಂಚಲ್ಲಿ ಕೂತಿದ್ರೋ ಇನ್ನು ಮುಂದೆ ಅದೇ ಬೆಂಚಲ್ಲಿ ಕೂತ್ಕೋಬೇಕು, ಯಾರು ಕೂಡ ಬ್ಯಾಡ್ ಜಾಗದಲ್ಲಿ ಸ್ಕೂಲ್ಗೆ ಬರೋ ಹಾಗಿಲ್ಲ ಅಂತ ಹೇಳ್ತಾರೆ. ಆಗ ಶಿಯಾ ಸಿಯು ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ಕೋತಾರೆ. ಶಿಯಾ ಹೆಸರು ಬರಿತಾ ಕೂತಿರ್ಬೇಕಾದ್ರೆ ಸಿಯು ಟೀಚರ್ ಪಾಠ ಮಾಡ್ತಿರ್ಬೇಕಾದ್ರೆ ಯಾರು ಕೂಡ ಏನು ಬರಿಬಾರ್ದು ಅಂತ ಹೇಳ್ತಾರೆ. ಆಗ ಶಿಯಾ, ನಾನು ಹೆಸರು ಬರಿತಿರೋದು ಅಂತ ಹೇಳ್ತಾರೆ. ಆಗ ಸಿಯು ಫ್ರೆಂಡ್ ಜಾನ್ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ. ಇದ್ರಲ್ಲಿ ಇನ್ನೊಬ್ರು ಹೀರೋ ಬರ್ತಾರೆ. ಇದ್ರಲ್ಲಿ ಇಬ್ರು ಹೀರೋ, ಅವ್ರ ಹೆಸರು ಕಾಂಗ್ ಅಂತ.
ಟೀಚರ್ಸ್ನ ಮಾತಾಡ್ಸಿರ್ಬೇಕಾದ್ರೆ ಟೀಚರ್ ಹೇಳ್ತಾರೆ, ಕಾಂಗ್ ನೀನು ಎಲ್ಲಿ ಕೂತಿದ್ದೆ? ಆಗ ಕಾಂಗ್ ಹೇಳ್ತಾರೆ, ಇಲ್ಲಿ ಕೂತಿದ್ದೆ ಸರ್. ಆಗ ಟೀಚರ್ ಹೇಳ್ತಾರೆ, ನನಗೆ ಕಾಣಿಸ್ಲೇ ಇಲ್ಲ, ನಿನ್ನನ್ನು ನೋಡಿ ಎಷ್ಟು ದಿವಸ ಆಯಿತು, ಈಗ ಮೀಟಿಂಗ್ ಇದೆ, ನಾನು ನಿನಗೆ ಆಮೇಲೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಟೀಚರ್. ಈಗ ಜಾನ್ ಸಿಯು ಬಾ ಊಟ ಮಾಡೋದಿಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಆಗ ಸಿಯು ಒಂದು 10 ನಿಮಿಷ ಬಿಟ್ಟು ಹೋಗೋಣ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಶಿಯಾ ಪೆನ್ ಇಡೋದಿಕ್ಕೆ ಅಂತ ಹೋಗ್ತಾರೆ. ಆಗ ಪೆನ್ನು ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ಸಿಯು ನೋಡಿ ತಗೊಳೋದಿಕ್ಕೆ ಅಂತ ಹೋಗ್ತಾರೆ. ಆಗ ಶಿಯಾ ಕೂಡ ಪೆನ್ ತಗೊಳ್ಳೋದಿಕ್ಕೆ ಅಂತ ಕೆಳಗಡೆ ಬಗ್ತಾರೆ. ಸಿಯು ಕೈ, ಶಿಯಾ ಕೈ ಇಬ್ರು ಕೈ ಕೂಡ ಟಚ್ ಆಗುತ್ತೆ. ಆಗ ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ತಾ ಹಾಗೆ ಸುಮ್ಮನೆ ಇರ್ತಾರೆ. ಕತೆ ತುಂಬಾ ಇಂಟ್ರೆಸ್ಟ್ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.